ತುಮಕೂರು ಹಾಲು ಒಕ್ಕೂಟ ಮುಂಬೈನಂತಹ ಪ್ರದೇಶಗಳಿಗೂ ಹಾಲನ್ನ ಮಾರಾಟ ಮಾಡುತ್ತಿರುವುದರಿಂದ ಲಾಭದತ್ತ ಸಾಗ್ತಾ ಇದೆ ಅಂತ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ಕ್ಷೀರ ಭವನದ ಕೆಎಂಎಫ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಕೂಡ ತಮ್ಮ ನಿತ್ಯ ಜೀವನದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ. ಹಿಂದೆ ಜನ 100 ವರ್ಷ ಬದುಕ್ತಾ ಇದ್ರು, ಆದರೆ ಇಂದು ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕಾರಣಗಳಿಗೆ ಸಾವು ಆಗುತ್ತಿರುವುದು ಬೇಸರವಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದಾಗಿ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಮತ್ತು ಸಬಲೀಕರಣಗೊಳ್ಳಲು ಹೆಚ್ಚಿನ ಅನುಕೂಲವಾಗಿದೆ. ಬಡವರಿಗೆ ಈ ಯೋಜನೆಗಳಿಂದಾಗಿ ಹೆಚ್ಚು ಪ್ರಯೋಜನವಾಗಿದ್ದು ಅವರ ಜೀವನ ಮಟ್ಟ ಉತ್ತಮಗೊಂಡಿದೆ ಎಂದಿದ್ದಾರೆ. ಬಹುಶಃ ರೈತರ ಕಷ್ಟವನ್ನ ಕಳೆದ 9 ತಿಂಗಳಿಂದ ಸುದೀರ್ಘವಾಗಿ ನಾನು ನೋಡ್ತಾ ಇದ್ದೀನಿ. ಮೊದಲು ಕೂಡ ಗೊತ್ತಿತ್ತು ನನಗೆ, ಯಾಕೆಂತಂದ್ರೆ ನಾನು ಕೂಡ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಸಹಕಾರ ಸಚಿವರಾಗಿದ್ದಾಗ ನಮ್ಮಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರಲಿಲ್ಲ. ಸೊ ಆಗ ನಾನೇನೇನೆ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ಒಂದು 50 ಸಹಕಾರ ಸಂಘನ ಒಂದೇ ಬಾರಿ ಪ್ರಾರಂಭ ಮಾಡ್ತಿದ್ದೆ. ಆಗ ಒಂದಕ್ಕೆ ಸೊಸೈಟಿಗೆ FPCSಗೆ ನಾನೇ ನಿರ್ದೇಶಕರಾಗಿ ಸುಮಾರು 10-15 ವರ್ಷಗಳ ಕಾಲ ಇದ್ದೆ, ನೋಡ್ತಾ ಇದ್ದೆ. ಸುಮ್ಮನೆ ನಮ್ಮ ಅಧ್ಯಕ್ಷರು ಮುಂದೆ ಬಿಟ್ಬಿಟ್ಟು ನಾನೇ ಎಲ್ಲ ನೋಡ್ತಾ ಇದ್ದೆ, ಏನೇನ್ ಮಾಡ್ಬೇಕು ಏನು ಅಂತ. ಆದ್ರೆ ಇವತ್ತು ವಿಧಿ ಇಲ್ಲದೆ ಇವತ್ತು ಒಂದು ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಏನು ಇದರ ಒಂದು ಪರಿಸ್ಥಿತಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮಹಿಳೆಯರಿಗೆ ಏನನ್ನ ಕೊಡಬೇಕು? ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ. ಮಹಿಳೆಯರ ಹೆಸರಿನಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದೆ. ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಗ್ಯಾರಂಟಿ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ 52,000 ಕೋಟಿ ರೂಪಾಯಿ ಹಣವನ್ನ ಮಹಿಳೆಯರಿಗೋಸ್ಕರ, ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಆರ್ಥಿಕ ಸಬಲೀಕರಣಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ಸ್ತ್ರೀಶಕ್ತಿ ಸಂಘಗಳನ್ನ ರಚನೆ ಮಾಡಿ ಸನ್ಮಾನ್ಯ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ಹೆಣ್ಣು ಮಕ್ಕಳು ಯಾರು ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಈಗ ಬರ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲರೂ, ವೇದಿಕೆಗಳಿಗೆ ಬರ್ತಾ ಇದ್ದಾರೆ, ಕಾರ್ಯಕ್ರಮಗಳ ಕರೆದ್ರೆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಮೊದಲು ಯಾರು ಕೂಡ ಹೆಣ್ಣು ಮಕ್ಕಳು ಮನೆಯಿಂದ ಈಚೆ ಕಳಿಸ್ಲಿಕ್ಕೆ ಮನೆ ಕುಟುಂಬದವರು ಯಾರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಇರಲಿಲ್ಲ. ಅವರು ಯಾವ ಶಾಸಕ ಶ್ರೀನಿವಾಸ್ ಮಾತನಾಡಿ, ಕನಕಪುರ, ರಾಮನಗರ, ಮಾಗಡಿ, ಕುಣಿಗಲ್ ತಾಲೂಕುಗಳಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ, ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನ ಡಿಕೆ ಸುರೇಶ್ ಅವರೇ ಮಾಡುತ್ತಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ ಇನ್ನು 200 ಕೋಟಿ ಅನುದಾನವನ್ನ ಗುಬ್ಬಿ ತಾಲೂಕಿಗೆ ಕೊಟ್ಟರೆ ಗುಬ್ಬಿ, ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯಾಗುತ್ತೆ ಎಂದಿದ್ದಾರೆ. ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಹಾಲು ಮತ್ತು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದು, ತಾಲೂಕಿನಲ್ಲಿ 1483 ಹಸುಗಳನ್ನ ರೈತರಿಗೆ ಕೊಡ್ತಾ ಇದ್ದು, ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ, ಕುಟುಂಬಗಳಿಗೆ ಪ್ರತಿನಿತ್ಯ ದುಡಿಮೆ ಮಾಡಲು ಹೆಚ್ಚಿನ ಸಹಾಯವಾಗುತ್ತೆ ಎಂದಿದ್ದಾರೆ. ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ತಾಲೂಕಿನಲ್ಲಿ 138 ಸಂಘಗಳಿದ್ದು 31 ಉಪಕೇಂದ್ರಗಳಿದ್ವು. ಈಗ ಈ ಸಂಖ್ಯೆ 154 ಸಂಘಗಳು ಮತ್ತು 34 ಕೇಂದ್ರಗಳಾಗಿದೆ. ತಾಲೂಕಿನಲ್ಲಿ 10,415 ಉತ್ಪಾದಕರು ಹಾಲು ಹಾಕ್ತಾ ಇದ್ದು, ಬೇಸಿಗೆ ಅವಧಿಯಲ್ಲಿ ಕೂಡ ಹೆಚ್ಚಿನ ಹಾಲು ಜಿಲ್ಲೆಯ ಸಂಗ್ರಹವಾಗ್ತಾ ಇದೆ ಎಂದಿದ್ದಾರೆ. ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಈ ಬಾರಿ ಒಂದ್ ಸ್ವಲ್ಪ ಕೊಡಿಸಿದ್ದೀವಿ. 200-300 ಕೋಟಿ ಕೊಡಿಸ್ಬಿಟ್ರೆ ನಮ್ಗೆ ಅಟ್ಲೀಸ್ಟ್ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಯಾವ ರೀತಿ ನೀವು ಕುಣಿಗಲ್ಲು ಆ ಭಾಗದಲ್ಲಿ, ರಾಮನಗರ, ಕುಣಿಗಲ್ಲು, ಚನ್ನಪಟ್ಟಣ ಮತ್ತೆ ಮಾಗಡಿ ತಾಲೂಕುಗಳಿಗೆ ಯಾವ ರೀತಿ ನೀವು ಸಹಕಾರ ಇಟ್ಕೊಂಡು ಮಾಡ್ತಾ ಇದ್ರೋ, ಅದೇ ರೀತಿ ನಮ್ದು ಪಕ್ಕದಾಗಿ ಚಿಕ್ಕದು ಗುಬ್ಬಿ, ನಮ್ದು ಗುಬ್ಬಿ ಹೆಸರಿಗೆ ಗುಬ್ಬಿ, ಈ ಗುಬ್ಬಿನೂ ಕೂಡ ನೀವು ಗಮನಿಸಬೇಕು. ಅದಕ್ಕೆ ಹೆಚ್ಚಿನ ಅನುದಾನ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಸಾರಿ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಊರುಗಳಿಗೂ ಗ್ರಾಮಗಳಿಗೂ ಕೂಡ ರಸ್ತೆ ಮತ್ತೆ ಊರಲ್ಲಿ ಡಾಂಬರೀಕರಣ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ ಅಂತಕ್ಕಂಥ ಒಂದು ವಿನಂತಿಯನ್ನ ನಾನು ತಮ್ಮಲ್ಲಿ ಮಾಡ್ಕೊಂತ, ಬಹುಶಃ ಇವತ್ತು ಆರೋಗ್ಯ ತಪಾಸಣಾ ಕೇಂದ್ರ ತಪಾಸಣಾ ಕಾರ್ಯವನ್ನು ನಾವು ಪ್ರತಿ ವರ್ಷನೂ ಮಾಡ್ತಾ ಇದ್ದು. ಮಧ್ಯದಾಗೆ 2 ವರ್ಷ 3 ವರ್ಷ ಬಿಟ್ಬಿಟ್ಟಿದ್ದು ಅಂತ ಕಾಣಿಸುತ್ತೆ. ಒಂದು 2-3 ವರ್ಷದಿಂದ ನಿಲ್ಲಿಸಿದ್ದು, ಪ್ರತಿ ವರ್ಷ ಮಾಡ್ತಿದ್ದು. ಇದರ ಒಂದು ಸದುಪಯೋಗವನ್ನ ನೀವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಸಾರ್ವಜನಿಕರು ಕೂಡ ಪಡ್ಕೊಂತಕ್ಕಂಥ ಕೆಲಸವನ್ನ ನೀವೆಲ್ಲ ಸೇರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತ, ಎಲ್ಲ ಆರೋಗ್ಯ ಸರಿ ಇದ್ರೆ ನಾವು ಹಾಲು ಉತ್ಪಾದಕರಿದ್ದಾರೆ. ಹೀಗೆ ನಮ್ಮ ತಾಲೂಕಿನ 120 ಸಂಘಗಳಲ್ಲಿ AMCF ತಂತ್ರಾಂಶದಲ್ಲಿ ಹಾಲನ್ನ ಶೇಖರಣೆ ಮಾಡಿಸ್ತಾ ಇದ್ವಿ. ಫ್ಯಾಟ್ ಆಧಾರದ ಮೇಲೆ ನಾವು ದರವನ್ನು ನೀಡ್ತಾ ಇರೋದ್ರಿಂದ
ತುಂಬಾ ಜನ ರೈತರಿಗೆ ಅವರು ದುಡಿಮೆಗೆ ಬೆಲೆ ಸಿಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈಗ ಹೆಚ್ಚು ಹೆಚ್ಚು ಹಾಲು ಉತ್ಪಾದಕರು ನಮ್ಮ ತಾಲೂಕಲ್ಲಿ ಇನ್ವಾಲ್ವ್ ಆಗಿ ಆಗ್ತಾ ಇದೆ. ಎಲ್ಲ ಮಹಿಳೆಯರು ಮತ್ತು ಯುವಕರು ಕೂಡ ತುಂಬಾ ಜನ ಹೆಚ್ಚು ಹೆಚ್ಚು ಹಸುಗಳನ್ನ ಸಾಕಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ಹೆಚ್ಚು ಹಣ ಸಂಪಾದನೆ ಆಗ್ತಿರೋದ್ರಿಂದ ಪ್ರತಿ ದಿವಸನೂ ಹಾಲಲ್ಲಿ ಬರ್ತಾ ಇರುತ್ತೆ. ಅವ್ರ ತರ ಬ್ಯಾಂಕ್ ಸಿಸ್ಟಮ್ ನಮ್ಮ ನಂದಿನಿ ಒಕ್ಕೂಡಿಸ್ಕೊಂತ ಇರ್ತಾರೆ. ಹಾಗಾಗಿ ರೈತರಿಗೆ ಬಹಳ ಈಸಿಯಾಗಿ ದುಡಿಯೋಕೆ ದುಡ್ಡು ನಮ್ಮಿಂದಲೇ ಸಾಧ್ಯ ಅನ್ನೋದು ಎಲ್ಲರೂ ಮನಗಂಡು ಹೆಚ್ಚು ಜನ ಹೈನುಗಾರಿಕೆಯಲ್ಲಿ ಇನ್ವಾಲ್ವ್ ಆಗಿ ಸಾಧ್ಯ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ರೈತರನ್ನ ಹೇಗೆ ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಎಲ್ಲ ನಾವು ಡಿಸ್ಕಸ್ ಮಾಡಿ ಯಂತ್ರಗಳನ್ನ ಸಬ್ಸಿಡಿ ದರದಲ್ಲಿ 10 ಮೇವು ಕತ್ತರಿಸೋ ಯಂತ್ರ ಮತ್ತು 10 ಹಾಲು ಕರೆಯುವ ಯಂತ್ರಗಳನ್ನ ಕೊಟ್ಟಿದ್ದೀವಿ. ಹಾಗೆ ರಬ್ಬರ್ ಮ್ಯಾಟ್ಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ. ಹಾಗೆ ಶಾಸಕರ ಅನುದಾನದಿಂದ ನಾವು ಸಂಘಗಳ ಎಲ್ಲೆಲ್ಲಿ ಬಿಲ್ಡಿಂಗ್ಗಳು ಕಮ್ಮಿ ದುಡ್ಡು ನಮ್ಮ ಡೈರಿಯಿಂದ ಕೊಡುವಂತ ಒಕ್ಕೂಟದಿಂದ ಕೊಡುವಂತ ದುಡ್ಡು ಎಲ್ಲಿ ಶಾರ್ಟೇಜ್ ಇದೆ ಅವಾಗ ಶಾಸಕರನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಬಂದ್ಮೇಲೆ ಹೊಸದು 6 ಬಿಎಂಸಿ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಹೆಚ್ಚು ಹೆಚ್ಚು ಹಾಲು ಉತ್ಪತ್ತಿ ಆಗ್ತಾ ಇದೆ ಮತ್ತು ನಮ್ಗೆ ತುಂಬಾ ಹೆಮ್ಮೆ ತರ್ತಾ ಇರೋದು ನನಗಾಗ್ಲಿ ನನ್ನ ಹಸ್ಬೆಂಡ್ಗಾಗ್ಲಿ ಮತ್ತೆ ನನ್ ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ತರೋ ವಿಚಾರ ಯಾವುದು ಅಂದ್ರೆ ನಾವು ಕೌಲಿಫ್ಟರ್ಗಳನ್ನ ದಾನಿಗಳಿಂದ ಕಲೆಕ್ಟ್ ಮಾಡಿ ಕೌಲಿಫ್ಟ್ಗಳನ್ನ ಕೊಡ್ತಾ ಇರೋದು. ನಾವೀಗಾಗಲೇ 30 ಕೌಲಿಫ್ಟ್. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ನಿರ್ದೇಶಕರು ಆದ ಕೊಂಡವಾಡಿ ಚಂದ್ರಶೇಖರ್, ಎಸ್ಆರ್ ಗೌಡರು, ಪ್ರಕಾಶ್ ಚೆನ್ನಮಲ್ಲಪ್ಪ, ತಹಸೀಲ್ದಾರ್ ಆರತಿ ಸೇರಿ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು.